ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಮಾತನಾಡೋದು ತುಳುನಾಡಿನ ಅತ್ಯಂತ ಶಕ್ತಿಶಾಲಿ, ಜನಪ್ರಿಯ, ಜನಮನದಲ್ಲಿ ಜೀವಂತವಾಗಿರುವ ದೈವ ಸ್ವಾಮಿ ಕೊರಗಜ್ಜ ಅವರ ಬಗ್ಗೆ. ಇದು ಕೇವಲ ಒಂದು ಕಥೆಯಲ್ಲ. ಇದು ಭಕ್ತಿ, ನೋವು, ನ್ಯಾಯ, ಮಾನವೀಯತೆ ಮತ್ತು ದೈವತ್ವಕ್ಕೆ ಏರಿದ ಒಬ್ಬ ಸಾಮಾನ್ಯ ಮಾನವನ ಮಹಾಕತೆ. ಈ ವಿಡಿಯೋವನ್ನು ನಾನು ಓದಿ ಹೇಳೋದಿಲ್ಲ, ನಿಮ್ಮ ಎದುರಿಗೆ ಕೂತು ವಿವರವಾಗಿ ಹೇಳುತ್ತಿರುವಂತೆ ಮಾತನಾಡ್ತೀನಿ. ಆದ್ದರಿಂದ ಕೊನೆಯವರೆಗೂ ಕೇಳಿ. ಕತೆ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ತುಳುನಾಡಿನ ದೈವ ಸ್ವಾಮಿ ಕೊರಗಜ್ಜನ ಬಗ್ಗೆ ನಿಮಗೇನಾದರೂ ಗೊತ್ತೇ? ಕೊರಗಜ್ಜ ಯಾರು? ಅವರು ದೇವರ ಅಥವಾ ಒಮ್ಮೆ ಭೂಮಿಯ ಮೇಲೆ ಬದುಕಿದಂತ ಮನುಷ್ಯರ? ಏಕೆ ಜನರು ಕಳೆದು ಹೋದ ವಸ್ತು ಸಿಗಬೇಕು ಅಂದಾಗ, ಸಮಸ್ಯೆ ಬಗೆಹರಿಯಬೇಕು ಅಂದಾಗ ಮೊದಲು ನೆನಪಿಸಿಕೊಳ್ಳೋದು ಇವರನ್ನೇ. ಇವತ್ತಿನ ಈ ವಿಡಿಯೋದಲ್ಲಿ ಕೊರಗಜ್ಜನ ಕತೆ, ಮಹಿಮೆ, ಆಚರಣೆ, ನಂಬಿಕೆ, ದೇವಸ್ಥಾನ ಸಂಪ್ರದಾಯ ಒಂದನ್ನು ಬಿಟ್ಟು ಬಿಡದೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕೊರಗಜ್ಜ ಮತ್ತು ಕೊರಗಜ್ಜನ ದೇವಸ್ಥಾನವು ತುಳುನಾಡು ಪ್ರದೇಶದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಬೇಡಿಕೆ ಇರುವ ಸ್ಥಳಗಳಲ್ಲಿ ಒಂದಾಗಿದೆ. ದಕ್ಷಿಣದಿಂದ ಉತ್ತರ ಕಡೆಗೆ ನಾವು ಗಮನಿಸಿದರೆ ಕೊರಗಜ್ಜನನ್ನು ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ. ಮಂಗಳೂರು ಸೇರಿದಂತೆ ದಕ್ಷಿಣದ ಹಲವು ಭಾಗಗಳಲ್ಲಿ ಇವರನ್ನು ಕೊರಗಜ್ಜ ಎಂದೇ ಕರೆಯುತ್ತಾರೆ. ತುಳುನಾಡಿನಾದ್ಯಂತ ಹೆಚ್ಚು ಪೂಜಿಸುವ ದೈವವೆಂದರೆ ಕೊರಗಜ್ಜ. ಜನರ ನಂಬಿಕೆಯ ಪ್ರಕಾರ ಕಳೆದು ಹೋದ ವಸ್ತು ಮರಳಿ ಸಿಗಬೇಕು, ಮಾಡಬೇಕಾದ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಬೇಕು, ನ್ಯಾಯ ದೊರಕಬೇಕು, ಸಮಸ್ಯೆ ಪರಿಹಾರವಾಗಬೇಕು ಅಂದಾಗ ಜನರು ಮೊದಲಿಗೆ ನೆನಪಿಸಿಕೊಳ್ಳೋದು ಕೊರಗಜ್ಜನನ್ನೇ. ಇದು ಭಯದ ಭಕ್ತಿಯಲ್ಲ, ನಂಬಿಕೆಯ ಭಕ್ತಿ. ಇಲ್ಲಿ ಒಂದು ಪ್ರಮುಖ ವಿಷಯ ಗಮನಿಸಬೇಕು. ಕೊರಗತನಿಯು ಐತಿಹಾಸಿಕ ವ್ಯಕ್ತಿ, ಪೌರಾಣಿಕ ಸೃಷ್ಟಿಯಲ್ಲ ಎಂದು ಹಲವರು ನಂಬುತ್ತಾರೆ. ದ್ರಾವಿಡ ಸಂಸ್ಕೃತಿಯಲ್ಲಿ ಒಂದು ಸಂಪ್ರದಾಯ ಇದೆ. ಸಮುದಾಯಕ್ಕೆ ಒಳಿತನ್ನು ಮಾಡಿದ ಮಹಾನ್ ವ್ಯಕ್ತಿಗಳನ್ನು ನಂತರದ ಪೀಳಿಗೆಗಳು ದೈವೀಕರಿಸಿ ಪೂಜಿಸುವುದು. ಅದರಂತೆ ಕೊರಗಜ್ಜ ಎಂದರೆ, ಕೊರಗ ಅಂದರೆ ಒಂದು ಸಮುದಾಯದ ಹೆಸರು, ಅಜ್ಜ ಅಂದರೆ ತುಳು ಭಾಷೆಯಲ್ಲಿ ಹಿರಿಯ ಪುರುಷರಿಗೆ ಗೌರವದಿಂದ ಬಳಸುವ ಪದ. ಮಧ್ಯ ವಯಸ್ಸಿನಲ್ಲಿ ದೈವತ್ವ ಪಡೆದರೂ ಜನರ ಪ್ರೀತಿ, ವಾತ್ಸಲ್ಯದಿಂದ ಅವರನ್ನು ಅಜ್ಜ ಎಂದು ಕರೆಯಲು ಆರಂಭಿಸಿದರು. ಕೊರಗತನಿಯ ದೈವತ್ವದ ಬಗ್ಗೆ ಹಲವು ನಂಬಿಕೆಗಳು ಇವೆ. ಪ್ರದೇಶಕ್ಕೆ ತಕ್ಕಂತೆ ಕತೆಗಳಲ್ಲಿ ಸ್ವಲ್ಪ ವ್ಯತ್ಯಾಸವೂ ಇದೆ, ಆದರೆ ಮುಖ್ಯ ಅಂಶ ಒಂದೇ. ಕೆಲವು ಕತೆಗಳ ಪ್ರಕಾರ ಕೊರಗತನಿಯನು ಕೇವಲ 30 ದಿನಗಳ ಶಿಶುವಿದ್ದಾಗಲೇ ತಾಯಿಯನ್ನು ಕಳೆದುಕೊಳ್ಳುತ್ತಾನೆ. ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಳ್ಳುತ್ತಾನೆ. ನೋಡಿಕೊಳ್ಳಲು ಯಾರೂ ಇಲ್ಲ, ಸಂಪೂರ್ಣ ಅನಾಥ. ಇಲ್ಲಿ ಕತೆ ತುಂಬಾ ನೋವಿನಿಂದ ಶುರುವಾಗುತ್ತದೆ. ಆ ಸಮಯದಲ್ಲಿ ಮೈರಕ್ಕ ಎಂಬಾಕೆ ಆತನನ್ನು ದತ್ತು ಪಡೆಯುತ್ತಾಳೆ. ತನ್ನ 2 ಮಕ್ಕಳ ಜೊತೆ ತನಿಯನನ್ನು ಕೂಡ ತನ್ನ ಮಗನಂತೆ ಸಾಕುತ್ತಾಳೆ. ತನಿಯ ಮನೆಗೆ ಬಂದ ನಂತರ ಕುಟುಂಬದಲ್ಲಿ ಸಮೃದ್ಧಿ ಹೆಚ್ಚಾಯಿತು. ಕುಟುಂಬದಲ್ಲಿನ ವ್ಯಾಪಾರ ಅಭಿವೃದ್ಧಿ ಹೊಂದಿತು. ಮನೆಯ ಕೆಲಸಗಳಲ್ಲಿ ತನಿಯ ಸಕ್ರಿಯವಾಗಿ ಪಾಲ್ಗೊಂಡನು. ಅವರು ಮಾಡುತ್ತಿದ್ದ ಕೆಲಸ ಏನು ಗೊತ್ತಾ? ಬುಟ್ಟಿ ತಯಾರಿಕೆ, ಅಂದ್ರೆ ಕೈಯಿಂದ ಮಾಡಿದ ಬಿದಿರಿನ ವಸ್ತುಗಳು. ತನಿಯ ಇದನ್ನೆಲ್ಲಾ ಕಲಿತು ಕೆಲಸ ಮಾಡುತ್ತಿದ್ದ. ಒಂದು ದಿನ ಗ್ರಾಮದಲ್ಲಿ ದೈವಗಳಿಗೆ ನೇಮಕ ಆಯೋಜಿಸಲಾಯಿತು. ಮೈರಕ್ಕ ಕುಟುಂಬ ದೇವಸ್ಥಾನಕ್ಕೆ ತೆಂಗಿನಕಾಯಿ, ಬಾಳೆ ಗಿಡಗಳು, ತೆಂಗಿನ ಎಲೆಗಳು ಇತ್ಯಾದಿ ನೀಡಬೇಕಾಗಿತ್ತು. ಆ ಸಾಮಗ್ರಿ ಸಾಗಿಸಲು ಕನಿಷ್ಠ 7 ಮಂದಿ ಬಲಿಷ್ಠ ಪುರುಷರು ಬೇಕು. ಆದರೆ ಯಾರೂ ಲಭ್ಯವಿಲ್ಲ. ಮೈರಕ್ಕ ಇದು ದೈವದ ಕೆಲಸ, ತುಂಬಾ ಮುಖ್ಯ ಎಂದು ತನಿಯನಿಗೆ ಮನವಿ ಮಾಡಿದಳು. ತನಿಯ ಒಂದು ಷರತ್ತು ಇಡುತ್ತಾನೆ. 7 ಜನರಿಗೆ ನೀಡುವ ಆಹಾರ ನನಗೆ ಕೊಡಬೇಕು, ಆಗ ಮಾತ್ರ ಹೊತ್ತು ಹೋಗುತ್ತೇನೆ ಎಂದು. ಮೈರಕ್ಕ ಒಪ್ಪಿಕೊಂಡಳು. ತನಿಯ ಒಬ್ಬನೇ ಎಲ್ಲಾ ಸಾಮಗ್ರಿಗಳನ್ನು ದೇವಸ್ಥಾನಕ್ಕೆ ಹೊತ್ತು ಹೋಗುತ್ತಾನೆ. ಇದು ಅವನ ಶಕ್ತಿ, ಸಂಕಲ್ಪ, ಸೇವಾಭಾವ ತೋರಿಸುತ್ತದೆ. ಆದರೆ ದೇವಸ್ಥಾನದಲ್ಲಿ ಏನಾಗುತ್ತದೆ ಗೊತ್ತಾ? ಅವನ ಕೆಳಜಾತಿ ಕಾರಣದಿಂದ ದೇವಸ್ಥಾನದ ಮುಖ್ಯ ಪ್ರದೇಶಕ್ಕೆ ಪ್ರವೇಶ ನಿರಾಕರಿಸಲಾಯಿತು. ಇಲ್ಲಿ ಆತ ಕೇಳಿದಂತ ಪ್ರಶ್ನೆ ಇತಿಹಾಸದಲ್ಲಿ ಪ್ರಸಿದ್ಧವಾಯಿತು.
ನಿಮ್ಮ ದೇವರಿಗೆ ನಾವು ಕೊಡುವ ವಸ್ತು ಬೇಕು, ಆದರೆ ನಾವು ಬೇಡವೇ? ಇದು ಯಾವ ನ್ಯಾಯ ಎಂದು ತನಿಯಾ ಕೇಳಿದ. ಯಾರೂ ಉತ್ತರ ಕೊಡಲಿಲ್ಲ. ಅವನ ಮಾತನ್ನು ಅಲ್ಲಗೆಳೆದರು. ಇದು ಸಾಮಾಜಿಕ ಅನ್ಯಾಯದ ವಿರುದ್ಧದ ಅವನ ಧ್ವನಿಯಾಗಿತ್ತು. ತನಿಯಾ ದೇವಸ್ಥಾನದ ಮೆಟ್ಟಿಲ ಬಳಿ ನಿಂತಿದ್ದಾಗ ಪಕ್ಕದಲ್ಲಿ ಉಪ್ಪಿನಕಾಯಿ ತಯಾರಿಸುವಂತ ಒಂದು ಹಣ್ಣಿನ ಮರ ಕಾಣಿಸಿತು. ಮೈರಕ್ಕ ಉಪ್ಪಿನಕಾಯಿ ಖಾಲಿ ಎಂದ ಮಾತು ಅವನಿಗೆ ನೆನಪಾಯಿತು. ಹಣ್ಣು ಕುಯ್ಯಲು ಹೋದ. ಒಂದು ಕಾಲು ದೇವಸ್ಥಾನದ ಮೆಟ್ಟಿಲ ಮೇಲೆ ಇಡುತ್ತಾನೆ, ಇನ್ನೂ ಎಟ್ಕುವುದಿಲ್ಲ. ಮತ್ತೊಂದು ಕಾಲು ದೇವಸ್ಥಾನದ ಕಲಶದ ಮೇಲೆ ಇಡುತ್ತಾನೆ. ಇದು ದೊಡ್ಡ ಅಪಚಾರವೆಂದು ಕಂಡರು. ಇನ್ನೂ ಕೆಲವು ಕತೆಗಳ ಪ್ರಕಾರ ದೇವಸ್ಥಾನದೊಳಗಿನ ದೈವ ಕೋಪದಿಂದ ಮಾಯವಾಯಿತು. ತನಿಯಾ ದೈವತ್ವ ಪಡೆದನು. ಇನ್ನೂ ಕೆಲವು ಕತೆಗಳ ಪ್ರಕಾರ ಗ್ರಾಮಸ್ಥರು ಕೋಪದಿಂದ ತನಿಯನನ್ನು ಕೊಂದಿರಬಹುದು ಎಂದು. ಆದರೆ ಅವರ ಮರಣದ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಇದರಿಂದಲೇ ಅವರು ರಹಸ್ಯಮಯ ದೈವವಾದರು. ಇನ್ನು ಕೊರಗಜ್ಜನಿಗೆ ಮದ್ಯ ನೈವೇದ್ಯ ಸಮರ್ಪಿಸುವುದು ಏಕೆ? ಇದು ಹಲವರ ಪ್ರಶ್ನೆ. ಕೊರಗಜ್ಜ ಬೆಳೆದದ್ದು ಕಲ್ಲು ವ್ಯಾಪಾರ ಮಾಡುವ ಮೈರಕ್ಕನ ಕುಟುಂಬದಲ್ಲಿ. ಕಲ್ಲು ಸೇವನೆ ಅವರ ಸಂಪ್ರದಾಯದ ಭಾಗ. ಮೈರಕ್ಕ ಕಲ್ಲು ತಯಾರಿಸುವಾಗ ತನಿಯನಿಗೂ ಕೊಡುತ್ತಿದ್ದಳು. ಆ ಕಾರಣದಿಂದ ಹಿಂದೆ ಸಾಂಪ್ರದಾಯಿಕ ಮದ್ಯ ನೈವೇದ್ಯವನ್ನು ಸಮರ್ಪಿಸಲಾಗುತ್ತಿತ್ತು. ಈಗ ಪ್ಯಾಕೆಟ್ ಮಾಡಿದಂತಹ ಮದ್ಯ, ಚಕ್ಕುಲಿ, ಎಲೆ ಅಡಿಕೆ, ಬೀಡಿ ಪ್ಯಾಕೆಟ್ ಅರ್ಪಿಸಲಾಗುತ್ತಿದೆ. ಇದು ದೈವದ ಜೀವನದ ಜೊತೆ ಸೇರಿದಂತಹ ಸಂಪ್ರದಾಯ. ಆರಂಭಿಕ ದಿನಗಳಲ್ಲಿ ಕೋಲ ಹಾಗೂ ಮುಖ್ಯ ಪೂಜೆಗಳಲ್ಲಿ ಮಹಿಳೆಯರಿಗೆ ನಿಷೇಧ ಇತ್ತು. ಇದಕ್ಕೆ ಕಾರಣ ಮಾಧ್ಯಮವಾಗುವಂತಹ ವ್ಯಕ್ತಿ ತಾಳೆ ಎಲೆ ವಸ್ತ್ರ ಧರಿಸುತ್ತಾರೆ, ಭಾರಿ ಡ್ರಮ್ ಬೀಟ್ಗಳಿಗೆ ನೃತ್ಯ ಮಾಡುತ್ತಾರೆ, ಮಂದ ಬೆಳಕು ಇರುತ್ತದೆ, ಮದ್ಯಪ್ರಸಾದದ ವಾತಾವರಣ ಇರುತ್ತದೆ. ಹೀಗಾಗಿ ಮಹಿಳಾ ಜನಪದರಿಗೆ ನಿರ್ಬಂಧ ಮಾಡಲಾಗಿತ್ತು. ಇಂದು ಕೆಲವು ಕಡೆ ಸಂಪ್ರದಾಯದಲ್ಲಿ ಬದಲಾವಣೆಗಳು ಕೂಡ ಕಂಡುಬರುತ್ತಿವೆ. ಆದರೆ ಮೂಲ ಸಂಪ್ರದಾಯ ಇದು. ಇಂದಿಗೂ ಜನರು ದೂರದ ಊರುಗಳಿಂದ ಬರುತ್ತಾರೆ, ಹರಕೆ ಕಟ್ಟುತ್ತಾರೆ, ಸಮಸ್ಯೆ ಹೇಳುತ್ತಾರೆ, ನ್ಯಾಯ ಬೇಡುತ್ತಾರೆ. ಕೊರಗಜ್ಜ ತ್ವರಿತ ಪ್ರತಿಕ್ರಿಯೆ ನೀಡುವ ದೈವ ಎಂದು ನಂಬಲಾಗುತ್ತದೆ. ಅವರ ಮಹಿಮೆ ದಕ್ಷಿಣ ಕರ್ನಾಟಕ ಮಾತ್ರವಲ್ಲ, ದೇಶದ ಹಲವೆಡೆ ಹರಡಿದೆ. ಕೊರಗಜ್ಜನ ಕತೆ ನಮಗೆ ಏನು ಕಲಿಸುತ್ತದೆ ಗೊತ್ತಾ? ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು. ಸೇವೆ ಮಾಡಿದವನು ಎಂದಿಗೂ ಮರೆತು ಹೋಗುವುದಿಲ್ಲ. ಸಮಾಜ ತಳ್ಳಿ ಹಾಕಿದವನನ್ನೇ ಇತಿಹಾಸ ದೇವರನ್ನಾಗಿ ಎತ್ತುತ್ತದೆ. ಭಕ್ತಿ ಅಂದರೆ ಹೃದಯದ ಸತ್ಯ. ಇದು ಕೇವಲ ದೈವಕತೆ ಅಲ್ಲ, ಮಾನವೀಯತೆಯ ಮಹಾಕತೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕತೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.